Welcome back for the discussion on doubly linked list. Last session ಅಲ್ಲಿ ನಾವು doubly linked list ಬಗ್ಗೆ discussion ಮಾಡಿದ್ವಿ. So we had discussed what are the operations we perform, how does a node look like, and how does a structure would be declared for a doubly linked list, or how does a node in a doubly linked list look like. This session we discuss mainly on what are the operations we perform on a doubly linked list, especially insert front ಮತ್ತು insert rear. ನಿಮ್ಗೆಲ್ಲ ಗೊತ್ತಾಗುತ್ತೆ ಇನ್ಸರ್ಟ್ ಫ್ರಂಟ್ ಅಂದ್ರೆ ಒಂದು ಲಿಸ್ಟ್ ಇದೆ ಅಂತಂದ್ರೆ ಆ ಲಿಸ್ಟ್ ನ ಮುಂಭಾಗ ಅಥವಾ ಮುಂದೆ ನಾನು ಇನ್ಸರ್ಟ್ ಮಾಡ್ತೀನಿ. ಇದನ್ನ ನಾನು ಹೆಡ್ ನೋಡ್ ಅಂತ ತಗೊಂಡ್ರೆ ಸೊ ಹೆಡ್ ನೋಡ್ ಆಗಿರೋದ್ರಿಂದ ಇದಕ್ಕೂ ನಂಗೆ ಏನಂತಾರೆ ಎರಡು ಪಾಯಿಂಟ್ ಇರುತ್ತೆ, ಲೆಫ್ಟ್ ಲಿಂಕ್ ಮತ್ತೆ ರೈಟ್ ಲಿಂಕ್. ಇದು ಫಸ್ಟ್ ನೋಡ್ ನ ಪಾಯಿಂಟ್ ಮಾಡುತ್ತೆ. ಫಸ್ಟ್ ನೋಡ್ ವಿಲ್ ಪಾಯಿಂಟ್ ಟು ದಸ್ ಎರಡೇ ನೋಡ್ ಇದೆ ಅಂತ. ಸೊ 5 7 ಎರಡು ನೋಡ್ಸ್ ಇದೆ ಇವಾಗ ಇಲ್ಲಿ ನನ್ನ ಹತ್ರ. ಇನ್ಸರ್ಟ್ ಫ್ರಂಟ್ ಅಂತ ಅರ್ಥ ಮಾಡ್ಕೊಂಡ್ರೆ, ಇನ್ಸರ್ಟ್ ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ. ಇನ್ಸರ್ಟ್ ಫ್ರಂಟ್ ಅರ್ಥ ಮಾಡ್ಕೊಂಡ್ರೆ ಯಾವ ಟು ಇನ್ಸರ್ಟ್ ಸಮ್ವೇರ್ ಹಿಯರ್, ಈ ಜಾಗದಲ್ಲಿ ಇನ್ಸರ್ಟ್ ಮಾಡಬೇಕು. ಏನ್ ಮಾಡ್ಬೋದು ನಾವು ಕೋಡು, ಜಸ್ಟ್ ನಾನು ಯಾವುದು ಪ್ಯಾರಾಮೀಟರ್ಸ್ ಕಳಿಸ್ಕೊಳ್ಳಲ್ಲ, ಹಾಗೆ ಗ್ಲೋಬಲ್ ವೇರಿಯಬಲ್ ಡಿಕ್ಲೇರ್ ಮಾಡ್ಕೊಂಡು ಮಾಡಿರ್ತೀನಿ ನಾನು. ಇನ್ಸರ್ಟ್ ಫ್ರಂಟ್ ಅಂಡರ್ಸ್ಕೋರ್ DLL ಅಂತ ಹಾಕೊಳ್ಳೋಣ. ನನ್ಗೀಗ ಪಾಯಿಂಟರ್ ಬೇಕು, ಮೀನ್ ನೋಡ್ ಬೇಕು, ಐಸೆ ನೋಡ್ ಟೆಂಪ್, ಮತ್ತೆ ಹಾಗೆ ಒಂದು ಕರೆಂಟ್ ಪಾಯಿಂಟರ್ ನೋಡೋಣ, ಮತ್ತೆ ಏನಾದ್ರು ಬೇಕಾದ್ರೆ ಡಿಕ್ಲೇರ್ ಮಾಡೋಣ ಆಮೇಲೆ. ಹಾಗೆ ಇಂಟ್ ಐಟಮ್ ತಗೋತೀನಿ, ಯಾಕಂದ್ರೆ ನಂಗೆ ವ್ಯಾಲ್ಯೂ ರೀಡ್ ಮಾಡಬೇಕು. ನೆಕ್ಸ್ಟ್ let me read the item. Printf enter an element or enter an item. Since it is integer, ಅದನ್ನ %d ಆಗಿ ತಗೋತಾ ಇದ್ದೀನಿ. ನೆಕ್ಸ್ಟ್ ಟೆಂಪ್ಗೆ ಅಸೈನ್ ಮಾಡ್ಕೋತೀನಿ, ಅಥವಾ ನೋಡ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. malloc ಇವಾಗ ಒಂದು ನೋಡ್ ಕ್ರಿಯೇಟ್ ಆಗಿದೆ. ಸೊ temp of info equals item. Temp of left link is equal to null. Temp of right link equal to null. ಇದು ಸೇಮ್ ಬರುತ್ತೆ, ಯಾಕಂದ್ರೆ ಎರಡು ಪಾಯಿಂಟ್ ನಲ್ ಮಾಡ್ಕೋಬೇಕು ನಾವು. ಅಗೇನ್ ಐ ಹ್ಯಾವ್ ಟೂ ಕಂಡೀಷನ್ಸ್. ಏನದು, ಒಂದು ಇದು ನಲ್ಲಿದ್ರೆ, ಮೀನ್ ಟು ಸೇ ಹೆಡರ್ ನೋಡ್ ನಲ್ಲಿದ್ರೆ ಏನ್ ಮಾಡ್ಬೇಕು, ಅಥವಾ ಲಿಸ್ಟ್ ಎಂಟಿ ಇದ್ರೆ ಏನ್ ಮಾಡ್ಬೇಕು, ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಚೆಕ್ ಮಾಡ್ಕೋತೀನಿ. ಇಫ್ ಹೆಡ್ ಆಫ್ ರೈಟ್ ಲಿಂಕ್ ಈಕ್ವಲ್ ಟು ನಲ್. ನೆನ್ಪಿಟ್ಕೊಳ್ಳಿ, ಸಾಮಾನ್ಯವಾಗಿ ಇದು ನಲ್ ಆಗಿರ್ಬೇಕು, ಯಾಕಂದ್ರೆ ರೈಟ್ ಲಿಂಕ್ ಏನೋ ಪಾಯಿಂಟ್ ಮಾಡ್ತಿಲ್ಲ, ಸಾರಿ ಲೆಫ್ಟ್ ಲಿಂಕ್ ಏನೋ ಪಾಯಿಂಟ್ ಮಾಡ್ತಿಲ್ಲ, ರೈಟ್ ಲಿಂಕ್ ಇಸ್ ಪಾಯಿಂಟಿಂಗ್ ಟು ಫಸ್ಟ್ ನೋಡ್. ಹಾಗಾಗಿ ಐ ಆಮ್ ಕನ್ಸಿಡರಿಂಗ್ ರೈಟ್ ಲಿಂಕ್. If head of right link is equal to null, then head of right link equal to temp ಅಷ್ಟೇ. ಅಂದ್ರೆ ಸಪೋಸ್ ಈಗ ನಾನು ಒಂದು ಹೊಸ ನೋಡ್ ತಗೊಂಡಿದ್ದೀನಿ ಟೆಂಪ್ ಅಂತ ಅನ್ಕೊಂಡ್ರೆ, ಇದು ಟೆಂಪ್ ಅಂತ ಅನ್ಕೊಂಡ್ರೆ ನಾವು ಸೇ ವ್ಯಾಲ್ಯೂ 1 ಇದೆ ಅಂತಂದ್ರೆ ಇದೆರಡು ನಲ್ ಆಗಿರುತ್ತೆ ನಮ್ಗಿಲ್ಲಿ. ಇದು ಟೆಂಪ್ ಆಗಿದ್ರೆ, ಸಪೋಸ್ ರೈಟ್ ಲಿಂಕ್ ನಲ್ಲಿ ಇದ್ರೆ ಏನ್ ಮಾಡ್ತೀನಿ ನಾನು, ಇದನ್ನಿದೆ ಕನೆಕ್ಟ್ ಮಾಡ್ಕೋತೀನಿ, ಬಟ್ ಇದನ್ನಿದೆ ಕನೆಕ್ಟ್ ಮಾಡ್ಬೇಕು ಮತ್ತೆ ಅಲ್ವಾ. ಹಾಗಾಗಿ ಏನ್ ಬರೀತೀನಿ ಅವಾಗ ನಾನು, temp of
ಲೆಫ್ಟ್ ಲಿಂಕ್ ಈಕ್ವಲ್ ಟು ಹೆಡ್. ಆಯ್ತು, ಅಷ್ಟೇ. ಐ ಜಸ್ಟ್ ಸೇ ರಿಟರ್ನ್. ಇಲ್ಲಿ ಕ್ಲೋಸ್ ಆಗುತ್ತೆ. ಇಲ್ಲ ಅಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂದ್ರೆ ಲಿಸ್ಟ್ ಎಂಟಿ ಇಲ್ಲ ಅಂದ್ರೆ ಅವಾಗ ಏನ್ ಮಾಡ್ಬೇಕು, ನಾನು ಚೆಕ್ ಮತ್ತದನ್ನೇ ಮಾಡ್ಬೇಕು. ಬಟ್ ಆದ್ರೆ ಇಲ್ಲಿ ಹೊಸ ನೋಡ್ ಇನ್ಸರ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಈ ಟೆಂಪ್ ರೈಟ್ ಲಿಂಕ್ ಸಹ ಪಾಯಿಂಟ್ ಮಾಡಬೇಕು. ಹಾಗಾಗಿ ಐ ಜಸ್ಟ್ ಟೇಕ್ ಒನ್ ಮೋರ್ ಪಾಯಿಂಟ್ ಫಾರ್ ಸಿಂಪ್ಲಿಸಿಟಿ. ಕರೆಂಟ್ ಇಲ್ದಿರನು ಹಾಗನು ಮಾಡ್ಬೋದು, ಬಟ್ ಲೆಟ್ ಮಿ ಚೆಕ್ ವಿತ್ ದಿಸ್. ಕರೆಂಟ್ ಈಸ್ ಈಕ್ವಲ್ ಟು ಹೆಡ್ ಆಫ್ ರೈಟ್ ಲಿಂಕ್. ಹಾಗಾದ್ರೆ ಏನಾಗುತ್ತೆ, ಕರೆಂಟ್ ಇಲ್ಲಿ ಪಾಯಿಂಟ್ ಮಾಡ್ತಿರುತ್ತೆ. ಒಂದು ನಿಮಿಷ, ಇದೊಂಚೂರು ತೆಗೆದು ಬರೋಣ. ಇದು ಟೆಂಪ್ರರಿ ನೋಡೋಣ, ಇದು ಟೆಂಪ್ರರಿ ನೋಡೋಣ ತಂದ್ಕೊಂಡು ಇವಾಗ ಒಂದು ನಿಮಿಷ. ಸೊ ಇದು ಟೆಂಪ್ರರಿ ನೋಡ್ ವ್ಯಾಲ್ಯೂ 10 ಇದೆ ಅಂತ ಅನ್ಕೋಣ. ಎರಡು ಕಡೆ ಲೆಫ್ಟ್ ಲಿಂಕ್ ಮತ್ತೆ ರೈಟ್ ಲಿಂಕ್ ನಲ್ಲಿ ಆಗಿದೆ. ಇದು ಟೆಂಪ್ರರಿ ನೋಡಿವೆ ನನಗೆ. ಈಗ ನಾನೇನ್ ಮಾಡ್ಬೇಕು, ಜಸ್ಟ್ ಅಬ್ಸರ್ವ್. ಇದು ಕರೆಂಟ್ ಪಾಯಿಂಟ್ ಮಾಡ್ತಿದೆ ಇವಾಗ, ಅಂದ್ರೆ ಫಸ್ಟ್ ನೋಡ್ ಕರೆಂಟ್ ಆಗಿದೆ. ಸೊ ನಾನೇನ್ ಮಾಡ್ಬೇಕು ಇವಾಗ, ಈ ಕರೆಂಟ್ ಶುಡ್ ಪಾಯಿಂಟ್ ಟು current should point, to say current of left link should point to temp. Temp should point to current. ಹಾಗೇನೆ temp of left link should point to head. Head of right link should point to temp. ಸೊ ಇಷ್ಟು 4 ಕರೆಕ್ಷನ್ಸ್ ನಾನು ಮಾಡ್ಬೇಕು ಇವಾಗ. ಒಂದು 5 ನಿಮಿಷ ಇರಮ್ಮ. ಸೊ ಇದಕ್ಕೇನ್ ಮಾಡ್ಬೋದು ನಾವು ಇಲ್ಲಿ, ಜಸ್ಟ್ ಅಬ್ಸರ್ವ್. ಒಂದು ನಿಮಿಷ, ಇದು ಹಾಗೆ ಇರಲಿ. ನೋಡಿ ಈಗೇನಾಗ್ಬೇಕಿಲ್ಲಿ, ಹೆಡ್ ಆಫ್ right link equal to temp. Okay. Temp of left link equal to head. ಆಯ್ತು. ನೆಕ್ಸ್ಟ್ ಟೆಂಪ್ ಆಫ್ ರೈಟ್ ಲಿಂಕ್ ನಲ್ಲಿ ಪಾಯಿಂಟ್ ಮಾಡ್ಬೇಕು. ನಾನು ಇವಾಗ ಕರೆಂಟ್ ಪಾಯಿಂಟ್ ಮಾಡ್ಬೇಕು, ಯಾಕಂದ್ರೆ ಕರೆಂಟ್ ಇಸ್ ದ ಪಾಯಿಂಟರ್ ವಿತ್ ಇಸ್ ಪಾಯಿಂಟ್ ಫಸ್ಟ್ ನೋಡ್. ನೆಕ್ಸ್ಟ್ ಕರೆಂಟ್ ಆಫ್ ಲೆಫ್ಟ್ ಲಿಂಕ್ ಇಸ್ ಈಕ್ವಲ್ ಟು ಟೆಂಪ್. ಇಷ್ಟೇ ಮಾಡ್ಬೇಕಾಗಿರೋದು ನಾನು. ಇವಾಗ ಏನಾಗುತ್ತೆ, ಇಫ್ ಯು ಜಸ್ಟ್ ಅಬ್ಸರ್ವ್ ಹಿಯರ್, ಜಸ್ಟ್ ಅಬ್ಸರ್ವ್ ಮಾಡಿ, ಈ 4 ಪಾಯಿಂಟರ್ ವರ್ಕ್ ಆಗ್ಬೇಕಂದವಾಗ ಸೊ ಇದು ಹೋಗುತ್ತೆ. ಟೆಂಪ್ ಆಫ್ ರೈಟ್ ಲಿಂಕ್ ವಿಲ್ ಪಾಯಿಂಟ್ ಟು ಕರೆಂಟ್, current of left link will point to temp, then temp of left link will point to head right link will point to temp. ಹಾಗಾದಾಗ ಈ ಪಾಯಿಂಟರ್ ಹೋಗುತ್ತೆ. ಅಂದ್ರೆ ಈ ಲಿಸ್ಟ್ ಅಂದ್ರೆ ಈ ನೋಡು ಫಸ್ಟ್ ನೋಡ್ ಆಗುತ್ತೆ, ಫಾಲೋಡ್ ಬೈ 5 and 7. ಹಾಗಾಗಿ ಈಗ ಹೊಸ ನೋಡ್ ಇನ್ಸರ್ಟ್ ಆಯ್ತು. ಸೊ ದಿಸ್ ಇಸ್ ನಾವು ಇನ್ಸರ್ಟ್ ಮಾಡ್ತೀವಿ, ಅಂದ್ರೆ ಫ್ರಂಟ್ ನಲ್ಲಿ ಇನ್ಸರ್ಟ್ ಫ್ರಂಟ್ ಡಬ್ಲ್ಯೂ ಲಿಂಕರ್ ಲಿಸ್ಟ್ ನಲ್ಲಿ ನಾವು ಕನ್ಸಿಡರ್ ಮಾಡೋದು ಈ ಕ್ಯಾಟಗರೀಸ್. ಸೊ ಇಲ್ಲಿ ನನ್ನ ಇನ್ಸರ್ಷನ್ ಸಕ್ಸಸ್ಫುಲ್ ಆಗಿದೆ. ಐ ಸೇ ರಿಟರ್ನ್. ಹೋಪ್ಫುಲಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆರ್ ಯು ಹ್ಯಾವ್ ಕ್ಲಿಯರಿಫೈಡ್ ವಾಟ್ ಇಸ್, ಹೌ ಡು ವಿ ಇನ್ಸರ್ಟ್ ಫ್ರಂಟ್. ಥ್ಯಾಂಕ್ ಯು ವೆರಿ ಮಚ್. ಕೀಪ್ ವಾಚಿಂಗ್. Next session we should discuss on how do we insert a node at the rear end. Okay. Thank you.